ಕಂಡಿದ್ದು -4.5ಕ್ಕೆ ಇಳಿದಿದೆ. ಎರಡನೇ ತ್ರೈಮಾಸಿಕ ಜಿಡಿಪಿ ಇದು ಸತತ 5ನೇ ತ್ರೈಮಾಸಿಕದಲ್ಲೂ ಕೂಡ ಜಿಡಿಪಿ ಇಳಿಕೆ ಕಂಡಿದ್ದು ದೇಶದ ಆರ್ಥಿಕ ಬೆಳವಣಿಗೆ ಈಗ ಮತ್ತೆ ಕುಸಿತ ಕಂಡಿದೆ. -4ವರೆಗೆ ಇಳಿದಿದೆ ಎರಡನೇ ತ್ರೈಮಾಸಿಕ ಜಿಡಿಪಿ. ಇದು 5ನೇ ತ್ರೈಮಾಸಿಕದಲ್ಲೂ ಕೂಡ ಜಿಡಿಪಿ ಸತತವಾಗಿ ಇಳಿಕೆಯನ್ನ ಈಗ ಕಾಣ್ತಾ ಇರುವಂತದ್ದು. ಉತ್ಪಾದನಾ ವಲಯ ಕುಸಿತದ ಎಫೆಕ್ಟ್ ಇದು. 6 ವರ್ಷದಲ್ಲೇ ಕನಿಷ್ಠ ಜಿಡಿಪಿ ದರ ಅಂತಾನೆ ಇದನ್ನ ಹೇಳಲಾಗ್ತಾ ಇದೆ. ಪ್ರಮುಖ ವಲಯದಲ್ಲಿ ಮತ್ತೆ ಕುಸಿತದ ಭೀತಿ ಕೂಡ ಎದುರಾಗಿದೆ. ಭಾರತದ ಜಿಡಿಪಿ ದರ ಸತತ 5 ತ್ರೈಮಾಸಿಕದಲ್ಲೂ ಕೂಡ ಕಡಿಮೆ ಆಗ್ತಾನೆ ಬಂದಿದೆ. ಈ ವರ್ಷದ 2ನೇ ತ್ರೈಮಾಸಿಕದಲ್ಲಿ ಜಿಡಿಪಿ ದರ 4.5ಕ್ಕೆ ಕುಸಿದಿದೆ. ಇದು ಕಳೆದ 6 ವರ್ಷಗಳಲ್ಲೇ ಅತಿ ಕಡಿಮೆ ಜಿಡಿಪಿ ದರ. ಇನ್ನೂ ಕೂಡ ಕುಸಿಯುವ ಸಾಧ್ಯತೆ ಇದೆ ಅಂತಾನೆ ಹೇಳಲಾಗ್ತಾ ಇದೆ. ಆರ್ಥಿಕ ವಲಯದ ಮೇಲೆ ಸಾಕಷ್ಟು ಎಫೆಕ್ಟ್ ಬೀಳುವ ಚಾನ್ಸಸ್ ಇದೆ. ಇದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಆರ್ಥಿಕ ತಜ್ಞರಾಗಿರುವಂತಹ RS ದೇಶಪಾಂಡೆ ಅವರು ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ದೇಶಪಾಂಡೆ ಅವರೇ, ಈಗ 5 ತಿಂಗಳಂದ್ರೆ 5 ತ್ರೈಮಾಸಿಕದಲ್ಲೂ ಕೂಡ 6 ವರ್ಷದಲ್ಲಿ ಕನಿಷ್ಠ ಜಿಡಿಪಿ ದರ ಈಗ ದಾಖಲಾಗಿರುವಂತದ್ದು 4.5ಕ್ಕೆ ಇಳಿದಿದೆ ಅಂತ ಹೇಳಿ, ಯಾವ ರೀತಿಯಾಗಿ ಸುಧಾರಿಸುವಂತಹ ಪ್ರಯತ್ನಗಳು ಆಗಬೇಕು, ಯಾವ ಕಾರಣಕ್ಕಾಗಿ ಈ ತರ ಕುಸಿತ ಆಗ್ತಾ ಇದೆ ಅಂತ ವಿಶ್ಲೇಷಣೆ ಮಾಡ್ತೀರಿ? ನಮಸ್ಕಾರ ವೀಕ್ಷಕರೇ. ಒಂದಂದ್ರೆ ಅರ್ಥಶಾಸ್ತ್ರದಲ್ಲಿ ನಾವು ನೋಡಿದಾಗ ಬಿಸ್ನೆಸ್ ಸೈಕಲ್ ಥಿಯರಿ ಅಂತ ಒಂದು ಇರುತ್ತೆ. ಬಿಸ್ನೆಸ್ ಸೈಕಲ್ ಥಿಯರಿನಲ್ಲಿ ಈ ಗ್ರೋತ್ ರೇಟು ಜಿಡಿಪಿದು ವೃದ್ಧಿ ದರ ಮೇಲೆ ಯಾವಾಗ ಹೋಗುತ್ತೆ ಅವಾಗ ಕೆಲವು ಕಾರಣದಿಂದ ಅಂದ್ರೆ ರಿಟರ್ನ್ಸ್ ಆನ್ ಇನ್ವೆಸ್ಟ್ಮೆಂಟ್ ಮತ್ತೆ ಸ್ಲೋ ಗ್ರೋತ್ ಇನ್ ಇನ್ವೆಸ್ಟ್ಮೆಂಟ್ ಇಂದ ಕೂಸುತ್ತದೆ. ಅದು ಈಗ 4 ತ್ರೈಮಾಸಿಕದಲ್ಲಿ ಸ್ವಲ್ಪ ಕೆಳಗಡೆ ಬರ್ತಾ ಇದೆ ಅಂತ, ಅದೇ ಟ್ರೆಂಡ್ ಕಂಟಿನ್ಯೂ ಆಗುತ್ತೆ ಅಂತ ನಾನು ಹೇಳಲಾರ್ದೆ. ಯಾಕಂದ್ರೆ ಈಗ ಆ ಟ್ರೆಂಡ್ ರಿವರ್ಸ್ ಆಗೋದು ಚಾನ್ಸ್ ಜಾಸ್ತಿ ಇದೆ. ನಮ್ಮಿಂದ ಜಾಸ್ತಿ ಇದರದ್ದು ತೊಂದ್ರೆ ಗವರ್ಮೆಂಟ್ಗೆ ಆಗುತ್ತೆ. ಅವರು ಇದರಲ್ಲಿ ಇನ್ವೆಸ್ಟ್ಮೆಂಟ್ ಬಗ್ಗೆ ಸ್ಟೆಪ್ಸ್ ತಗೋಬೇಕಾಗತ್ತೆ. ಆಗ್ಲೇ ಇನ್ವೆಸ್ಟ್ಮೆಂಟ್ ಬಗ್ಗೆ ಸ್ಟೆಪ್ಸ್ ತಗೊಳ್ತಾ ಇದ್ದಾರೆ. ಇನ್ನೊಂದು ಫಿಸ್ಕಲ್ ಡೆಫಿಸಿಟ್ ಯಾವುದು ನಮ್ ಬಜೆಟ್ ಅಲ್ಲಿ, ಅಂದ್ರೆ ನಾವು ತಗೊಂಡಿರೋದು ಸಾಲಗಳು ತೀರಿಸೋದು, ಅದರಿಂದ ನಮ್ಗೆ ನಮ್ ಟ್ರೆಜರಿಯಿಂದ ದುಡ್ಡು ಹೋಗ್ತಾ ಇದೆ. ಅದು ಸಹ ಸ್ವಲ್ಪ ಈಗ ತುಂಬಾ ಕಡಿಮೆ ಆಗಿದೆ. ಒಂದ್ ಕಡೆ ಗಮನ ಕೊಟ್ರೆ ಇನ್ನೊಂದ್ ಕಡೆ ಗಮನ ಕಡಿಮೆ ಆಗತ್ತೆ. ಅದಕ್ಕೆ ಇನ್ವೆಸ್ಟ್ಮೆಂಟ್ ಕಡೆ ಸ್ವಲ್ಪ ಗಮನ ಕಡಿಮೆ ಆಗಿದೆ. ಇನ್ನೊಂದು ಅಂದ್ರೆ ಹೊರಗಡೆಯಿಂದ ಬರೋದು ಇನ್ವೆಸ್ಟ್ಮೆಂಟ್ ನಮ್ಗೆ ಕಡಿಮೆ ಆಗ್ತಾ ಇದೆ. ಎಕ್ಸ್ಪೋರ್ಟ್ಸ್ ಕಡಿಮೆ ಆಗ್ತಾ ಇದಾವೆ. ಈಗ ನಾವು ಒಂದು ತಿಳ್ಕೊಬೇಕಾಗಿದೆ, ಎಕ್ಸ್ಪೋರ್ಟ್ಸ್ ಅಂದ್ರೆ ನಮ್ದು ರಫ್ತು ಗವರ್ಮೆಂಟ್ ಮಾಡಲ್ಲ, ಗವರ್ಮೆಂಟ್ ಪರ್ಮಿಷನ್ ಮಾತ್ರ ಮಾಡುತ್ತೆ, ಪರ್ಮಿಷನ್ ಮಾತ್ರ ಕೊಡುತ್ತೆ ರಫ್ತು ಮಾಡಕ್ಕೆ. ಈಗ ನಮ್ ರಫ್ತು ಕಡಿಮೆ ಆಗಿದೆ. ರಫ್ತು ಮಾಡೋರು ಪ್ರೈವೇಟ್ ಎಂಟರ್ಪ್ರೈಸಸ್, ಅಂದ್ರೆ ಸರ್ಕಾರಿ ವಲಯದಿಂದ ರಫ್ತು ಆಗಲ್ಲ, ರಫ್ತು ಆಗೋದು ಪ್ರೈವೇಟ್ ಎಂಟರ್ಪ್ರೈಸಸ್. ಒಂದು ಕಡೆ ಈಗಾಗಲೇ ಇನ್ವೆಸ್ಟರ್ಸ್ಗೆ ಕೂಡ ಸರ್ಕಾರ ಆಲ್ರೆಡಿ ಈಗಾಗಲೇ ಕೇಂದ್ರ ಸರ್ಕಾರ ಕೂಡ ಹೋದ ದೇಶಗಳಲ್ಲೆಲ್ಲ ಕೂಡ ಹೇಳ್ತಾ ಇದೆ ಅಂತ. ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ.